ನಮಸ್ತೆ, ಗುಡ್ ಮಾರ್ನಿಂಗ್ ಪ್ರಿಯ ವೀಕ್ಷಕರೇ. ಇವತ್ತು ನಾನು ಪೆಪ್ಪರ್ ಮಶ್ರೂಮ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಐಟಮ್ಸು, ಅದಕ್ಕೆ ಬೇಕಾದದ್ದು ಒಂದು ದಪ್ಪವಾದ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಹಚ್ಚಿಟ್ಟಿರೋ ಬೆಳ್ಳುಳ್ಳಿ, ಕಾರ್ನ್ಫ್ಲೋರು 1 ಸ್ಪೂನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕೊತ್ತಂಬರಿ, ತುಪ್ಪ, ಜೀರಿಗೆ ಪೌಡ್ರು, ಮೆಣಸು, ರುಚಿಗೆ ಉಪ್ಪು, ಮತ್ತು ನಾನು ಫ್ರೀಡಮ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ಸೋಯಾ ಸಾಸು, ಮಶ್ರೂಮು. ಇಷ್ಟು ಇದಕ್ಕೆ ಬೇಕಾದ ವಸ್ತು. ಇದೇ ಒಂದು 5 ಸ್ಪೂನ್ ಎಣ್ಣೆ 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಈರುಳ್ಳಿಯನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದಮೇಲೆ ನಾವು ಇನ್ನು ಮಶ್ರೂಮ್ ಹಾಕೋಣ. ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಬಿಡಿ. ಸ್ವಲ್ಪ ಬಾಯ್ಲ್ ನೀರಲ್ಲಿ ಇದು ಮಾಡಿಕೊಂಡ್ರೆ ಅದು ನಾವು ಹಾಕಿದಾಗ ನೀರು ಬಿಡೋದಿಲ್ಲ. ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಘಮ ಬರಬೇಕು. ಒಂಚೂರು ಅರಿಶಿನ ಪುಡಿ ಒಂಚೂರು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಜೀರಿಗೆ ಪೌಡರ್ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಘಮ ಬರ್ತದೆ. ಸ್ವಲ್ಪ ಒಂದು 2 ನಿಮಿಷ ಇದಾಗಿ. ಈಗ ನೋಡಿ ಮಶ್ರೂಮನ್ನು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಂಥ ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಇನ್ನು ಒಂದು 10 ನಿಮಿಷ ಮುಚ್ಚೋಣ. ಇದು ಇದು ಬೆಂದಿದೆ ಅಂತ ನೋಡೋಣ. ಓಕೆ, ಬೆಂದಿದೆ. ಈಗ ನಾವೇನು ಮಾಡಬೇಕಂದ್ರೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಕಾರ್ನ್ಫ್ಲೋರು, ಸೋಯಾ ಸಾಸು, ಸೋಯಾ ಸಾಸು 1 ಸ್ಪೂನ್ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು, ಇದು ಮಿಕ್ಸ್ ಮಾಡ್ಕೊಂಡು
ಇದು ಪೆಪ್ಪರ್ 1 ಸ್ಪೂನ್. ನೋಡಿ, ಈಗ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಸ್ಟಾಪ್ ಮಾಡಿ. ಈಗ ಆಯ್ತು, ಇದು ರೆಡಿ ಆಯಿತು. ಇದಕ್ಕೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಹಚ್ಚಿಟ್ಟಿರೋದು. ಇದು ಪೆಪ್ಪರ್ ಮಶ್ರೂಮ್ ರೆಡಿ. ಈಗ ಪೆಪ್ಪರ್ ಮಶ್ರೂಮ್ ರೆಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರಾಗಿ ರುಚಿಯಾಗಿ ಆಗಿದೆ.